ತಾಳ್ಮೆಗೆ ನೀವು ಕೊಟ್ಟಿರೋ ಜಾಗ ಏನು ಈ ಜರ್ನಿನಲ್ಲಿ? ತಾಳ್ಮೆ ಒಂದು ದೊಡ್ಡ ಅಸ್ತ್ರ. ನೀವೆಷ್ಟು ತಾಳ್ಮೆಯಾಗಿರ್ತೀರೋ ಅಷ್ಟು ಒಳ್ಳೆಯದು. ಯಾವತ್ತು ತಾಳ್ಮೆ ಕಳ್ಕೊತೀರೋ ಅವತ್ತು ನಿಮಗೆ ಗೊತ್ತಿಲ್ದಿರನ ನೀವೇನೋ ಕಳ್ಕೊತೀರ. ಸೊ ಎಷ್ಟು ತಾಳ್ಮೆಯಾಗಿರ್ತೀರೋ ಅಷ್ಟು ಒಳ್ಳೆಯದು. ಮುಂದಿನ ಪ್ರಶ್ನೆ ಬರುತ್ತೀಗ, ತಾಳ್ಮೆ ಹೇಗೆ ಜೊತೆಗೆ ಇಟ್ಕೊಳ್ಳೋದು ಅಂತಾನೆ. ಕ್ಯಾರೆಕ್ಟರ್ ಟು ಕ್ಯಾರೆಕ್ಟರ್ ಡಿಫ್ರೆಂಟ್ ಇದ್ದೇ ಇರುತ್ತೆ, ಬಟ್ ಆದ್ರೂ ಜೀವನ ಪಾಠ ಕಲಿಸ್ತಾ ಹೋಗುತ್ತೆ. ಕೆಲವೊಂದು ಎಕ್ಸಾಂಪಲ್ ಆಗಿರೋ ನಿಮ್ಮ ಸ್ಕೂಲ್ ಡೇಸಲ್ಲೋ ಕಾಲೇಜ್ ಡೇಸಲ್ಲೋ ನೀವು ಮಾಡಿರೋ ಮಿಸ್ಟೇಕ್ಗಳು, ಅದರಿಂದ ಏನೇನಾಗಿರುತ್ತೆ, ಅಲ್ಲಿಂದ ಎಲ್ಗೋ ಹೋಗಿ ಅದು ನಿಮ್ಮ ಪೇರೆಂಟ್ಸಿಗೆ ಗೊತ್ತಾಗಿ, ನಿಮ್ಮ ಪೇರೆಂಟ್ಸ್ ಹರ್ಟ್ ಆಗಿ ನೆಕ್ಸ್ಟ್ ನಿಮ್ಗೆ ಏನೋ ಮಾಡ್ಬೇಕಂತ ಇರ್ತಾರೆ, ಬೇಡ ಇವ್ನು ಸರಿ ಇಲ್ಲ ಅಂತ ಎತ್ಕೊಂಡಾಗ ಹಾಸ್ಟೆಲ್ಗೆ ಹಾಕೋದು, ಈ ಥರ ಎಲ್ಲ ಆಗತ್ತಲ್ಲ. ಸುಮ್ಮನೆ ಎಕ್ಸಾಂಪಲ್ಗೆ ಹೇಳ್ತಾರೆ. ಸೊ ತಾಳ್ಮೆಯಿಂದ ಇದ್ದರೆ ಅಷ್ಟು ಅದೆಲ್ಲ ಆಗೋ ಅನಾಹುತಗಳೆಲ್ಲ ಕಮ್ಮಿ ಆಗುತ್ತೆ. ನಿಮ್ಗೆ ಸಿಗಬೇಕಾದ್ದು ನೀವು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಸಿಗತ್ತೆ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.